ನಾವು ಬೆಂಗಳೂರು ಇತಿಹಾಸ ಹೇಳಬೇಕಾದ್ರೆ ಮೈಸೂರಿನ ಇತಿಹಾಸ ಬಿಟ್ಟು ನಾವು ಮಾತಾಡೋಕ್ಕಾಗೋದಿಲ್ಲ. ಜಮ್ಶೆಡ್ಜಿ ಟಾಟಾ ಅವರು ಇಲ್ಲಿ ನಾವೊಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತೇಳಿ ಅದಕ್ಕೆ ಪ್ರೇರಣೆ ಬಂದು ಸ್ವಾಮಿ ವಿವೇಕಾನಂದ ಅವರು ಅವರ ಪ್ರೇರಣೆಯಿಂದ IISc ಪ್ರಾರಂಭ ಮಾಡ್ತಾರೆ. ಸುಮಾರು 400ಕ್ಕೂ ಹೆಚ್ಚು ಎಕರೆ ಜಾಗನ IIScಗೋಸ್ಕರ ಮಹಾರಾಜರು ಕೊಡ್ತಾರೆ. ಇದೇ ದಿವಾನ್ ಶೇಷಾದ್ರಿ ಅಯ್ಯರ ಕಾಲದಲ್ಲಿ ಶಿವನ ಸಮುದ್ರದಿಂದ ಕರೆಂಟನ್ನು ತಂದು KGFಗೆ ಅದನ್ನು ಕರೆಂಟ್ ಅಲ್ಲಿ ಕೊಡಬೇಕಾದ್ರೆ ಒಂದು ಲೈನು ಬೆಂಗಳೂರು ಮುಖಾಂತರ ತಗೊಂಡ್ರು. ಈಗ ನಮ್ಮ ಉದ್ದೇಶ ಮುಖ್ಯವಾಗಿ ಬೆಂಗಳೂರಿನ ಇತಿಹಾಸದ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರು ಇತಿಹಾಸ ಹೇಳಬೇಕಾದ್ರೆ ಮೈಸೂರಿನ ಇತಿಹಾಸ ಬಿಟ್ಟು ನಾವು ಮಾತಾಡೋಕ್ಕಾಗೋದಿಲ್ಲ. ವಾಣಿ ವಿಲಾಸ ಸನ್ನಿಧಾನ ಅಮ್ಮನವರು ಆಡಳಿತ ಇಟ್ಕೊಂಡು ಅವರ ಮುಖಾಂತರ ಈ ಆಗಿನ ದಿವಾನರು ಆಗಿದ್ದವರು ಶೇಷಾದ್ರಿ ಅಯ್ಯರವರು ಅವರು ಯಾವ ರೀತಿ ಆಡಳಿತ ನಡೆಸಿದ್ರು, ಬೆಂಗಳೂರಲ್ಲಿ ಏನೇನು ಘಟನೆಗಳು ನಡೆಯಿತು, ಇದರ ಅಭಿವೃದ್ಧಿ ಹೇಗೆ ದಿವಾನರು ಮಾಡಿದ್ರು ಅನ್ನೋದು ಹೇಳಬೇಕಾದ್ರೆ ಮೊದಲು 1879 ದಿವಾನರು ತುಮಕೂರಿನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದರು. ಅದಾದ ನಂತರ ಇವರು ದಿವಾನರಾಗ್ತಾರೆ. 1881 ಸಿ ರಂಗಾಚಾರ್ಲು ಆದರು. ಅವ್ರು ಬರೀ 2 ವರ್ಷ ಇದ್ರು ಅಷ್ಟೇ. 83ಕ್ಕೆ ಇವರು ದಿವಾನ್ ಪದವಿಗೆ ಬರ್ತಾರೆ. ಇವರು ಅಖಂಡ ಪಂಡಿತರು. ಇವರು ಆಡಳಿತದಲ್ಲಿ ಒಳ್ಳೆ ನಾಲೆಡ್ಜ್ ಇತ್ತು ಇವರಿಗೆ. ಕಮಿಷನರ್ ಆಗಿದ್ದಾಗ ಇವ್ರಿಗೆ ಆಡಳಿತದಲ್ಲಿ ಒಳ್ಳೆ ಗ್ರಿಪ್ ಇತ್ತು ಇವರಿಗೆ. ಇವರು ಬಂದ ತಕ್ಷಣವೇ ನೀವು ಹೇಳ್ದಂಗೆ ಇವ್ರ ಕಾಲದಲ್ಲೇ IISc ಪ್ರಾರಂಭ ಆಯಿತು. ಅದು ಯಾಕೆ ಪ್ರಾರಂಭ ಆಯಿತು ಏನೋ ಅದೇ ಒಂದು ಇತಿಹಾಸ ಬರುತ್ತೆ. ಜಮ್ಶೆಡ್ಜಿ ಟಾಟಾ ಅವರು ಇಲ್ಲಿ ನಾವೊಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತೇಳಿ ಅದಕ್ಕೆ ಪ್ರೇರಣೆ ಬಂದು ಸ್ವಾಮಿ ವಿವೇಕಾನಂದ ಅವರು ಅವರ ಪ್ರೇರಣೆಯಿಂದ IISc ಪ್ರಾರಂಭ ಮಾಡ್ತಾರೆ. ಅವರ ಪ್ರೇರಣೆ ಎಷ್ಟೇ ಇರಲಿ ಅದಕ್ಕೆ ಬೇಕಾದ ಜಾಗ ಬೇಕಾಗಿತ್ತು. ಸುಮಾರು 400ಕ್ಕೂ ಹೆಚ್ಚು ಎಕರೆ ಜಾಗನ IIScಗೋಸ್ಕರ ಮಹಾರಾಜರು ಕೊಡ್ತಾರೆ. ಇದೇ ದಿವಾನ್ ಶೇಷಾದ್ರಿ ಅಯ್ಯರ ಕಾಲದಲ್ಲಿ. ಮತ್ತು ಮೈಸೂರು ಸ್ಪಿನ್ನಿಂಗ್ ಮಿಲ್ಲು ಇವರ ಟೈಮಲ್ಲೇ ಪ್ರಾರಂಭ ಆಯಿತು. ಇಲ್ಲಿಂದ ಬೆಂಗಳೂರಿಂದ KGFಗೆ ಹರಿಹರಕ್ಕೆ ಎಲ್ಲ ಟ್ರೈನು ಸೌಕರ್ಯನೂ ಇವರ ಕಾಲದಲ್ಲೇ ಮಾಡಿದ್ರು. ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವರು ಮಾಡ್ಕೊಂಡು ಬಂದರು. ನೀವು ಹೇಳಿದರೆ ಮೊದಲು 1905 ಬೆಂಗಳೂರಿಗೆ ಮೊದಲು ಕರೆಂಟ್ ಬಂತು. ಹೇಗಪ್ಪ ಅಂತಂದರೆ ಈಗ ಎಲ್ಲ ಕಡೆ ಕರೆಂಟು ಇತ್ತು, ಆದರೆ ಜಲವಿದ್ಯುತ್ ಬಂದಿದ್ದ ಮೊದಲ ರಾಜ್ಯ ಅಂತಂದರೆ ಅದು ನಮ್ಮ ಮೈಸೂರು ಪ್ರಾಂತ್ಯ. ಆಗ KGFಗೆ ಚಿನ್ನದ ಗಣಿಗೆ ಅವರು ಅನುಮತಿ ಕೊಟ್ಟರು. ಅದಕ್ಕೆ ಬೇಕಾದ ಕರೆಂಟನ್ನು ನಾವು ವಿದ್ಯುತ್ ಶಕ್ತಿ ಇಲ್ಲಿಂದ ಕೊಡಬೇಕಾಗಿತ್ತು. ಆಗ ಏನು ಮಾಡಿದ್ರು, ಶಿವನ ಸಮುದ್ರದಿಂದ ಕರೆಂಟನ್ನು ತಂದು KGFಗೆ ಅದನ್ನು ಕರೆಂಟ್ ಅಲ್ಲಿ ಕೊಡಬೇಕಾದ್ರೆ ಒಂದು ಲೈನು ಬೆಂಗಳೂರು ಮುಖಾಂತರ ತಗೊಂಡ್ರು. ಆಗಲೇ ಈಗಿನ ಕೃಷ್ಣರಾಜೇಂದ್ರ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಸ್ಟ್ರೀಟ್ ಲೈಟ್ ಮೊದಲು ಬಲ್ಬ್ ಉಳಿದಿದ್ದು ಅಲ್ಲೇ. ಅಲ್ಲಿಂದ ಟೌನ್ ಈಗಿನ ಟೌನ್ ಹಾಲ್ವರೆಗೂ ಫಸ್ಟು ಸಂಪರ್ಕ ಬಂದಿದ್ದು ಇಲ್ಲೇ ಬೆಂಗಳೂರಲ್ಲಿ. ಹಾಗಾದ್ರೆ ನಾವೀಗ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಸಂಪರ್ಕ ಬಂದಿದ್ದು ಮೈಸೂರು ರಾಜ್ಯದಲ್ಲಿ ಅಂತ ಅಂತೀವಲ್ಲ. ಹೌದು, ಆ ವಿದ್ಯುತ್ ಬೆಳಕು ಮೊದಲು ಹರಿದಿದ್ದು ನಮ್ಮ ಮಾರ್ಕೆಟ್ ಅಲ್ಲಿ. ಆಗಸ್ಟ್ 3 ಅಲ್ಲಿ ಮೊಟ್ಟ ಮೊದಲು ಕರೆಂಟ್ ಬಂದಿದ್ದು. ಅಂದರೆ 120 ವರ್ಷಗಳ ಹಿಂದೆ 1905 ಆಗಸ್ಟ್ 3 ಅಲ್ಲಿ ವಿದ್ಯುತ್ ನಮ್ಮ ಬೆಂಗಳೂರಿಗೆ ಮೊದಲು ವಿದ್ಯುತ್ ಸಂಪರ್ಕ ಬಂತು. ಅದು KR ಮಾರ್ಕೆಟ್. ಹೌದು. ನೀವು ಇನ್ನೊಂದು ವಿಷಯ ಹೇಳಿದ್ರೆ, ಆಗ ಪ್ಲೇಗ್ ಅಥವಾ ಕಾಲರಾ ಕಾಯಿಲೆ ಬಂತು ಅಂತ. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಆಗ ಬೆಂಗಳೂರಲ್ಲಿದ್ದಿದ್ದು ಒಂದೇ ಪೇಟೆ ಮತ್ತು ಕೋಟೆ, ಇಷ್ಟೇ ಬೆಂಗಳೂರು ಅನ್ನೋದಿತ್ತು. ಅಷ್ಟರಲ್ಲಿ
ಪ್ಲೇಗ್ ಬಂದು ಸುಮಾರು ಜನ ಇಲ್ಲಿ ಸತ್ತೋದ್ರು. ಆಮೇಲೆ ಅದನ್ನು ಕಂಡುಹಿಡಿಬೇಕಾದ್ರೆ ನೀರಿನ ಪ್ರಾಬ್ಲಮ್ಮು. ಆಗೆಲ್ಲ ಬರೀ ಬಾವಿಗಳಿತ್ತು, ಮತ್ತು ಅಕ್ಕಪಕ್ಕದ ಕೆರೆಗಳಿಂದ ನೀರು ಕುಡಿಯೋ ನೀರಿಗೆ ತಂದ್ಕೊಂಡಿದ್ರು. ಆ ಕುಡಿಯೋ ನೀರಿನ ಕಲ್ಮಶದಿಂದ ಈ ಕಾಯಿಲೆ ಬಂತು. ಅನೇಕ ಮಂದಿ ಹಾಗಾದ್ರೆ ಅದೇ ಸಂದರ್ಭದ ಟೈಮ್ ಲೈನ್ ಅಲ್ಲೇ ನಾವು ನೀರನ್ನ ಕಲುಷಿತ ಮಾಡೋದಕ್ಕೆ ಶುರು ಮಾಡಿದ್ವಿ ಆಲ್ರೆಡಿ. ಹೌದು ಹೌದು ಹೌದು. ಸೊ ಆ ಕಾಲದಲ್ಲಿ ನಮ್ಗೆ ಇನ್ನು ಕುಡಿಯೋದಕ್ಕೆ ಬಾವಿ ನೀರು, ಬಳಸೋದಕ್ಕೆ ಕೆರೆ ನೀರು ಅಂತ ಇತ್ತು ಅಷ್ಟೇ. ಸೊ ಎರಡು ನೀರುಗಳು ಕಲುಷಿತ ಆ ಕಾಲದಲ್ಲೇ ಶುರುವಾಗಿದೆ ಅನ್ನೋದು ನಾವ್ ಇಲ್ಲಿ ತಗೋಬಹುದು. ಹೌದು. ಆ ಸಮಯದಲ್ಲಿ ಇದು ತುರ್ತಾಗಿ ಆಗಬೇಕು ಈ ಕೆಲಸ. ಯಾಕೆ ಅಂತಂದರೆ ಇನ್ನು ಸಾವು ಹೆಚ್ಚಾಗಬಾರ್ದು. ಏನು ಮಾಡೋದು ಅಂತ ನೀರಿಂದು ತೊಂದರೆ ಅನ್ನೋದು ಎಲ್ಲ ವಿಜ್ಞಾನಿಗಳೆಲ್ಲ ಹೇಳಿದ್ರು. ನೀರಿನ ಕಲ್ಮಶದಿಂದನೇ ಇದು ಪ್ರಾಬ್ಲಮ್ ಅಂತ. ಇಮ್ಮಿಡಿಯೇಟಾಗಿ ಏನು ಮಾಡ್ಬೋದು? ದೂರಾಲೋಚನೆ ತುಂಬ ಇತ್ತು ಶೇಷಾದ್ರಿ ಅಯ್ಯರ್ ಅವರಿಗೆ. ಆಗೇನು ಮಾಡಿದ್ರು, ಇಲ್ಲಿ ಹೆಸರುಘಟ್ಟ ಕೆರೆಯಿಂದ ನೀರನ್ನು ತರಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಅವಾಗ ನಮ್ಮ ಮೈಸೂರಿನ ಇಂಜಿನಿಯರ್ ಇದ್ದಿದ್ದು ರಿಚರ್ಡ್ ಹೆರಾಮ್ ಸ್ಯಾಂಕಿ ಅವರು. ಅವಾಗ ಆ ಕೆರೆಯಿಂದ ಒಂದು ಲೈನ್ ತೊಗೊಂಡ್ಬಂದು ಸ್ಯಾಂಕಿ ಕೆರೆ, ಆಗ ಚಿಕ್ಕ ಕೆರೆಯಾಗಿ ಕಟ್ಟಿದ್ರು. ಅದಕ್ಕೆ ಅವ್ರ ಹೆಸರೇ ಇಟ್ಟರು, ರಿಚರ್ಡ್ ಹೆರಾಮ್ ಸ್ಯಾಂಕಿ ಅವ್ರ ಹೆಸರು ಸ್ಯಾಂಕಿ ಕೆರೆ ಅಂತ ಕಟ್ಟಿದ್ರು. ಅಲ್ಲಿಂದ ಏನು ಮಾಡಿದ್ರು, ನೀರನ್ನು ಈಗಿನ ಮಲ್ಲೇಶ್ವರಂ 18th ಕ್ರಾಸಲ್ಲಿ BWWSSB ಅಂತ ಇದೆ ಅಲ್ವಾ, ನೀರು ಸಂಪರ್ಕ ಅಲ್ಲಿಂದನೇ ಜಲಮಂಡಲಿ ಇದೆ, ಅಲ್ಲಿಗೆ ನೀರನ್ನು ಪಂಪ್ ಮಾಡಿದ್ರು. ಹೆಸರುಘಟ್ಟದಿಂದ ಮಲ್ಲೇಶ್ವರಂಗೆ ಸ್ಯಾಂಕಿ, ಇವಾಗಿನ ಸ್ಯಾಂಕಿ ಕೆರೆಗೆ ಮಾಡಿ, ಸ್ಯಾಂಕಿ ಕೆರೆಯಿಂದ ಮಲ್ಲೇಶ್ವರಂ 18th ಕ್ರಾಸಲ್ಲಿ ಆಗ ಜಲಮಂಡಲಿ ಇತ್ತು, ಅಲ್ಲಿಗೆ ನೀರನ್ನ ಪಂಪ್ ಮಾಡಿದ್ರು. ಪಂಪ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡಬೇಕು. ಮತ್ತೆ ಅದೇ ನೀರು ಕೊಟ್ಟರೆ ತಿರ್ಗಾ ಏನು ಉಪಯೋಗ ಇಲ್ಲ ಅಂಥೇಳಿ ಆಗ ಒಂದು ಜ್ಯೂಯಲ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಇತ್ತು ಇಂಗ್ಲೆಂಡಲ್ಲಿ. ಆ ಕಂಪನಿಯಿಂದ ನೀರನ್ನು ಫಿಲ್ಟ್ರ್ ಮಾಡೋದು, ಶೋಧಿಸೋದು, ಅದಕ್ಕೆ ಜ್ಯೂಯಲ್ ಫಿಲ್ಟರ್ ಅಂತ ಕರೀತಾರೆ. ಅದನ್ನು ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಅಳವಡಿಸಿದ್ರು. ನೀರನ್ನು ಅದಕ್ಕೆ ಬಿಡ್ತಾಯಿದ್ರು. ಅದರಲ್ಲಿ ಮರಳು, ಕಲ್ಲು ಇವುಗಳಿಂದೆಲ್ಲನೂ ಫಿಲ್ಟ್ರ್ ಮಾಡ್ತಾಯಿದ್ರು. ಫಿಲ್ಟ್ರ್ ಮಾಡಿ ಇವಾಗ ಇಲ್ಲೆಲ್ಲ ಕೋಟೆ ಪೇಟೆ ಇದೆ, ಅಲ್ಲಿಗೆ ನೀರು ಹೆಂಗೆ ಸಪ್ಲೈ ಮಾಡೋದು? ಅವಾಗ ಏನು ಮಾಡಿದ್ರು ಅಂದರೆ ಅಲ್ಲಿಂದ ಫಿಲ್ಟ್ರ್ ಮಾಡಿ ಮನೆ ಮನೆಗೂ ನಲ್ಲಿಗಳನ್ನ ಹಾಕ್ಸಿದ್ರು. ಮನೆ ಮನೆಗೂ ನಲ್ಲಿಗಳು ಒಳ್ಳೆಯ ಕುಡಿಯೋ ನೀರನ್ನ ಸಪ್ಲೈ ಮಾಡಿದ್ರು. ಮತ್ತು ಆಗ ಕೋಟೆ ಪೇಟೆ ಅಷ್ಟೇ ಇತ್ತು. ಆಗ ಹೊಸದಾಗಿ ಇನ್ನು ಲೇಔಟ್ಗಳು ಆಗಬೇಕು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಆಗ ತಾನೇ ಹೊಸದಾಗಿ ಒಂದು ಎಕ್ಸ್ಟೆನ್ಷನ್ ಏರಿಯಾ ಕಟ್ಟಿದ್ರು. ಅವಾಗ ತಾನೇ ಚಾಮರಾಜ ಒಡೆಯರು ಕಲ್ಕತ್ತಾದಲ್ಲಿ ತೀರ್ಕೊಂಡಾಗ ಅದು ಕಟ್ಟೋದಕ್ಕೆ ಪ್ರಾರಂಭ ಆಗಿ ನಡೀತಾ ಇತ್ತು. ಅದಕ್ಕೆ ಹೆಸರು ಇಡಬೇಕು ಅಂತ ಮೈಸೂರು ಮಹಾರಾಜರ ಹೆಸರೇ ಅದಕ್ಕಿಟ್ಟಿದ್ದು. ಅದೇ ಈಗಿನ ಚಾಮರಾಜಪೇಟೆ. ಅದು ಬಂದುಬಿಟ್ಟು ನಮ್ಮ ಬೆಂಗಳೂರಿಗೆ ಮೊದಲ ಎಕ್ಸ್ಟೆನ್ಷನಲ್ ಏರಿಯಾ. ಎಕ್ಸ್ಟೆನ್ಷನಲ್ ಪೇಟೆ ಅಂತಲೇ ಕರಿಬೋದು ಇವಾಗ. ಎಕ್ಸ್ಟೆನ್ಷನಲ್ ಪೇಟೆ ಅದು ಅಲ್ಲ, ಪೇಟೆ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ರೆಸಿಡೆನ್ಷಿಯಲ್ ಆಗಿ ಕಟ್ಟಿದ್ದು. ಒಂದು ವ್ಯವಸ್ಥಿತವಾಗಿ ಕಟ್ಟಿದ್ರು. ನಾನು ಹೇಗೆ ಕೋಟೆ ಪೇಟೆಗಳಿತ್ತು. ಹೌದು. ಸೊ ಸುಮಾರು ಪೇಟೆಗಳು ಆಕ್ಚುಲಿ ಆ ಪೇಟೆ ಪಕ್ಕದಲ್ಲೇ ಇದು ಶುರುವಾಗೋದ್ರಿಂದ ಮೊದಲೇ ಅದಕ್ಕೆ ಆ ಹೆಸರು ಚಾಮರಾಜ ಪೇಟೆ ಅಂತಲೇ ಇಟ್ಟಿದ್ದಾರೆ. ಚಾಮರಾಜ ಒಡೆಯರ ಹೆಸರಲ್ಲೇ ಅದಾಯಿತು. ಅದು ವ್ಯವಸ್ಥಿತವಾಗಿ ಆಗಿರುವಂಥ ಒಂದು ಎಕ್ಸ್ಟೆನ್ಷನಲ್ ಏರಿಯಾ. ಅದು ಅಳತೆನೂ ಅಷ್ಟೇ ಒಂದೇ ಅಳತೆ ರೀತಿ ಇತ್ತು. ಯಾವುದೊಂದು ಹೆಚ್ಚು ಆಗಲಿ ಒಂದು ಕಮ್ಮಿ ಆಗಲಿ ದೂರದಿಂದ ಬಂದು ಆ ಏರಿಯಾ ನೋಡಿಬಿಟ್ರೆ, ಈಗೆಲ್ಲ ಸೈಟ್ಗಳು ನೋಡೋಕ್ಕೆ ಹೋಗ್ತಾರೆ ಫಸ್ಟ್, ಅಲ್ಲಿ ನೋಡಿದ್ರೆ ಅದು ಚೆಸ್ ಬೋರ್ಡ್ ಥರ ಕಾಣ್ತಾ ಇತ್ತಂತೆ ಚಾಮರಾಜಪೇಟೆ. ಒಂದೇ ಅಳತೆ, ವೆರಿ ವೆಲ್ ಡಿಸೈನ್ಡ್ ಲೇಔಟ್. ಹೌದು ಹೌದು, ಅದಕ್ಕೆ ಚೆಸ್ ಬೋರ್ಡ್ ಅಂತಲೇ ಕರಿತಾ ಇದ್ದಿದ್ದು. ಅಷ್ಟು ವ್ಯವಸ್ಥಿತವಾಗಿತ್ತು. ಅದಾದ ನಂತರ ಮತ್ತೆ ಬಂದು ಇನ್ನಷ್ಟು ಜನಸಂಖ್ಯೆನೂ ಹೆಚ್ಚಾಗಿದ್ದರಿಂದ ಇನ್ನು 2 ಏರಿಯಾಗಳಾಯಿತು. ಅದೇ ಈಗಿನ ಮಲ್ಲೇಶ್ವರಂ ಮತ್ತು ಬಸವನಗುಡಿ. ಹಾಗಾದರೆ ನಮಗೆ ಈಗ ಅತಿ ಹಳೆಯದಾದಂತಹ ಏರಿಯಾ ಅಂದರೆ ಚಾಮರಾಜಪೇಟೆ. ಈ 3 ನಮಗೆ ಸಿಗ್ತಾವಾಗಾದ್ರೆ ಚಾಮರಾಜಪೇಟೆ, ಮಲ್ಲೇಶ್ವರಂ, ಬಸವನಗುಡಿ ಬೆಂಗಳೂರಿನ ಹಳೆಯ ಒಂದೇ ಏರಿಯಾಗಳು ಅಂದರೆ ಕೋಟೆಪೇಟೆ ಆದ ತಕ್ಷಣನೇ ನಂತರದ ಒಂದೊಂದೇ ಆಯಿತು. ಈ 3 ಬಂದು ಮೊದಲು ಚಾಮರಾಜಪೇಟೆ, ಆಮೇಲೆ ಮಲ್ಲೇಶ್ವರಂ ಮತ್ತು ಬಸವನಗುಡಿ. ಇದು ಮಲ್ಲೇಶ್ವರಂ ಅಂದರೆ ದೇವಸ್ಥಾನ ಇದೆ,
ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಹಾ ಮಲ್ಲೇಶ್ವರಂ ಅಂತ ಅಂತ ಹೆಸರು, ಆ ಆಯ್ತು. ಏರಿಯಾ ತಗೊಳ್ತು. ಬಂತು. ಇಲ್ಲಿ ಬಸವನಗುಡಿ ಇರೋದ್ರಿಂದ, ದೇವಸ್ಥಾನ ಇರೋದ್ರಿಂದ, ಬಸವನ ದೇವಸ್ಥಾನ ಇರೋದ್ರಿಂದ ಬಸವನ ಇರೋದ್ರಿಂದ ಅದು ಬಸವನಗುಡಿ ಆಯ್ತು. ಇನ್ನು ಇವ್ರ ಕಾಲದಲ್ಲೇ 1913ರಲ್ಲಿ ಮಿಂಟೋ ಕಣ್ಣಾಸ್ಪತ್ರೆ ಪ್ರಾರಂಭ ಆಯಿತು, ಬೆಂಗಳೂರಿನ ಮಿಂಟೋ ಹಾಸ್ಪಿಟ್ಲು. ಆಗ ಮೊದಲು ಬಂದು ಇಲ್ಲಿ ಮೈಸೂರು ಬ್ಯಾಂಕ್ ಇದೆಯಲ್ಲ, ಹೌದು. ಅದರ ಹಿಂಭಾಗದಲ್ಲೇ ಒಂದು ಚಿಕ್ಕದಾಗಿ ಕಣ್ಣಾಸ್ಪತ್ರೆ ಇತ್ತು. ಆಮೇಲೆ ಇಲ್ಲಿ ಮಿಂಟೋ ಕಣ್ಣಾಸ್ಪತ್ರೆ 1913ರಲ್ಲಿ ಅಲ್ಲಿಗೆ ಶಿಫ್ಟ್ ಆಯಿತು. ಅದು ಇವ್ರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ಈಗಿನ ಲಾಲ್ಬಾಗಲ್ಲಿ ಗಾಜಿನ ಮನೆ ನಿರ್ಮಾಣ ಆಯಿತು ಈ ಟೈಮಲ್ಲೇ. ಆಗ ಪ್ರಿನ್ಸ್ ಆಫ್ ವೇಲ್, ಇಂಗ್ಲೆಂಡಿನ ಪ್ರಿನ್ಸ್ ಆಫ್ ವೇಲ್ನ ರಾಜಕುಮಾರ ಆಲ್ಬರ್ಟ್ ವಿಕ್ಟರ್ ಅಂತ ಬೆಂಗಳೂರಿಗೆ ಬಂದಿದ್ದರು. ಆಗ ಅವರಿಂದ ಅದನ್ನು ಉದ್ಘಾಟನೆ ಮಾಡಿದ್ರು. ಅವರಿಗೆ ಗೌರವಾರ್ಥವಾಗಿ ಈಗಿನ ಚಾಮರಾಜಪೇಟೆಯಲ್ಲಿ ಟಿಪ್ಪು ಪ್ಯಾಲೇಸ್ ಎದುರುಗಡೆ ರಸ್ತೆಗೆ ಆಲ್ಬರ್ಟ್ ವಿಕ್ಟರ್ ರೋಡ್ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟರು. ಆ ಹೆಸರು ಅಲ್ಲಿ ಟಿಪ್ಪು ಪ್ಯಾಲೇಸ್ ಇರೋದ್ರಿಂದ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ರೋಡ್ ಅಂತ ಆಯಿತು. ಇತ್ತೀಚೆಗೆ ಕನ್ನಡ ಹೋರಾಟಗಾರರು ಇವರೆಲ್ಲ ಸೇರಿ ಅದನ್ನು ಆ ಹೆಸರು ಬೇಡ ಅಂತೇಳಿ ಆಲೂರು ವೆಂಕಟರಾವ್ ರಸ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬದಲಾಯಿಸಿದ್ದಾರೆ. ಹೌದು. ಇದಾದ ನಂತರ ಇನ್ನೊಂದು ಘಟನೆ ನಾನು ನಿಮಗೆ ಹೇಳಲೇಬೇಕು. ಈಗ ನಾನು ಹೇಳಿದೆ ನಿಮಗೆ, ಕೋಟೆ, ಪೇಟೆ, ಚಾಮರಾಜಪೇಟೆ, ಬಸವನಗುಡಿ ಮತ್ತು ಮಲ್ಲೇಶ್ವರಂ ಇಷ್ಟು ಏರಿಯಾ ಇತ್ತು. ಈಗ ನಾವು ನಿಂತಿರೋ ಜಾಗದಲ್ಲಿ ಪಕ್ಕದಲ್ಲೇ ಒಂದು ಮನೆ ಕಟ್ಟಿದ್ರು ಶೇಷಾದ್ರಿ ಅಯ್ಯರವರು. ಅವರ ಸ್ವಂತವಾಗಿ ಮನೆ ಕಟ್ಟಿದ್ರು. ಅವ್ರ ಮನೆಗೆ ಕುಮಾರ ಕೃಪಾ ಗೆಸ್ಟ್ ಹೌಸ್ ಅಂತ ಹೇಳ್ಬಿಟ್ಟು ಈಗ ಆಗಿದೆ. ಕುಮಾರ ಕೃಪಾ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ರು. ಯಾಕೆಂದರೆ ಅವ್ರ ಮನೆ ದೇವರು ಬಂದು ಸುಬ್ರಹ್ಮಣ್ಯ. ಇಲ್ಲೇ ಬಂದು ಕುಮಾರಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನ ಕಟ್ಟಿದ್ರು. ಆದ್ದರಿಂದ ಈಗ ನಾವು ಇರೋದು ಕುಮಾರ ಪಾರ್ಕ್ ಅನ್ನೋ ಹೆಸರಾಗಿದೆ. ಅವರು ತೀರ್ಕೊಂಡೋದಕ್ಕೆ ಮೊದಲು ಒಂದು ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಅಲ್ಲಿ ಮನೆ ಕಟ್ಟಿದ್ರು. ಇದೆಲ್ಲ ಹೇಳಿದ್ನಲ್ಲ, ಊರಿಗೆ ಹೊರಭಾಗದಲ್ಲಿ ಕಟ್ಟಿರೋದು ಅವರು ಮನೇನ. ಸಾಯಂಕಾಲ ಮನೆಯಲ್ಲಿ ಅರಿಶಿನ ಕುಂಕುಮ ಕೊಡಬೇಕು. ಸಾಮಾನ್ಯವಾಗಿ ಹೆಂಗಸರು ಒಂದು ಪೂಜೆ ಪುರಸ್ಕಾರಗಳು, ಅದರಲ್ಲೂ ಇವರು ಅಯ್ಯರ್ ಜಾತಿಗೆ ಸೇರಿದವರು. ಇವ್ರ ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ನಡೀಬೇಕು. ಆದರೆ ಸಾಯಂಕಾಲ ಹೊತ್ತು ಒಂದು ಅರಿಶಿನ ಕುಂಕುಮ ಕೊಡಬೇಕು ಅಂತಂದರೆ ಯಾವುದೇ ಹೆಣ್ಣುಮಕ್ಕಳು ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಊರಿಂದ ಆಚೆ ಇದೆ, ಯಾರು ನಿರ್ಜನ ಪ್ರದೇಶ ಅದು ಆಗ. ಆಮೇಲೆ ಆ ಮನೆಗೆ ಬರೋದೇ ಇಲ್ಲ ಅಂತ ಕುಂತಿದ್ರು. ಇಲ್ಲ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಲವಂತದಿಂದ ಆ ಮನೆಯಲ್ಲಿ ಅವರು ನೆಲೆಗೊಂಡಿದ್ರು. ಅದಾದ ನಂತರ ಅವರು ತೀರ್ಕೊಂಡಾಗ ಈಗ ನಾವು ನಿಂತಿರೋ ಜಾಗ ಇದೆಯಲ್ಲ, ಇಲ್ಲೇ ಅವರ ಅಂತ್ಯಕ್ರಿಯೆ ಆಗಿರೋ ಜಾಗ ಇದು. ಇದು ಕುಮಾರ ಪಾರ್ಕು. ಇಲ್ಲಿ ಅಂತ್ಯಕ್ರಿಯೆ ಆಗಿದೆ, ಸುಟ್ಟು ಮತ್ತೆ ಅವರ ಸ್ಮಾರಕನ ಇತ್ತೀಚೆಗೆ ಅದನ್ನು ಇಲ್ಲಿ ಆ ಸ್ಮಾರಕನ ಇಲ್ಲಿ ಮಾಡಿದ್ದಾರೆ. ಅದೇ ಜಾಗದಲ್ಲೇ ನಾವು ಬಂದಿದ್ದೀವಿ. ಈ ಮಹಾನುಭಾವನ ಬಗ್ಗೆ ವಿಷಯ ತಿಳಿಸ್ಕೊಳೋದಕ್ಕೆ, ಇದನ್ನು ಜನಗಳಿಗೂ ತಿಳಿಸ್ಕೊಡೋದಕ್ಕೆ ನಾವು ಈ ಜಾಗದಲ್ಲಿ ಬಂದಿದ್ದೀವಿ. ಅಂದರೆ ಇವರು ನಮಗೆ ಏನು ಇವಾಗ ಮೈಸೂರು ಕಮಿಷನರ್ ಆಗಿ ಆದ ಮೇಲೆ ದಿವಾನರಾಗಿ ಆಳ್ವಿಕೆ ಶುರುವಾಗುತ್ತೆ. ಅದರಲ್ಲಿ ನಮಗೆ ಬರುವಂಥ ಎರಡನೇ ದಿವಾನರು. ಹೌದು, ಎರಡನೇ ದಿವಾನರು. ಈಗ ಅಮ್ಮನವರು ಮೈಸೂರಿನಲ್ಲಿ ಹೇಗೆ ಕೆಲಸಗಳನ್ನ ಮಾಡಿದ್ರು, ಅದೇ ಸಂದರ್ಭದಲ್ಲಿ ಇವರು ಮೋಸ್ಟ್ಲಿ ವಾಲಂಟಿಯರ್ ಆಗಿ ಬೆಂಗಳೂರಲ್ಲಿ ಒಂದಷ್ಟು ಕೆಲಸಗಳನ್ನ ಹೌದು ಇವ್ರುಗಳು ಮಾಡಿದ್ದಾರೆ ಅನ್ನೋ ಥರ ನಾವು ಅಂದ್ಕೋಬಹುದು ಅಂತ ಅನ್ಸುತ್ತೆ. ಹೌದು, ನಾವು ವಾಣಿವಿಲಾಸ ಸನ್ನಿಧಾನ ಅವರು, ಅಮ್ಮ ಅವರು, ಇವರು ಜೊತೆಯಲ್ಲೇ ಮಾಡಿದ್ದು. ನಾವು ಇಲ್ಲಿ ಮುಖ್ಯವಾದ ವಿಷಯ ಹೇಳಬೇಕಾಗಿರೋದು ಬೆಂಗಳೂರದು. ಅದರಿಂದಾನೇ ನಾನು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಇವರು ಬ್ರಿಟಿಷರು ಬೆಂಗಳೂರಲ್ಲೇ ನೆಲೆಗೊಂಡಿದ್ರಿಂದ ಹೌದು, ಸೊ ಇಲ್ಲಿಯ ಬೆಳವಣಿಗೆ, ಇಲ್ಲಿಯ ವಿಚಾರಗಳನ್ನೆಲ್ಲ ಇವರೇ ಮಾಡ್ಕೊಳ್ತಾ ಇದ್ರು ಅನ್ನೋ ತರ ಅನ್ಕೋಬಹುದು ಅಂತ. ಹೌದು. ಸೊ ಅವರು ಮೈಸೂರಿಗೆ ಸಂಬಂಧಪಟ್ಟಿದ್ದು, ಜನಗಳಿಗೆ ಸಂಬಂಧಪಟ್ಟಿದ್ದು ಇವರು ಮಾಡಿದ್ದಾರೆ. ಇವರು ದಿವಾನರು ಬರೀ ಬೆಂಗಳೂರಿಗಲ್ಲ, ಇಡೀ ರಾಜ್ಯಕ್ಕೆ ದಿವಾನರಾಗಿದ್ರು. ಆದರೆ ಆಗಾಗಲೇ ಮೊದಲೇ ಇದು ರಾಜಧಾನಿ ಆಗಿತ್ತು, ಇದು ಇಂಪ್ರೂವ್ ಆಗಬೇಕಾಗಿತ್ತು. ಅದರಿಂದ ಹೆಚ್ಚಿನ ಗಮನ ಇಲ್ಲಿ ಕೊಟ್ಟರು. ಇಲ್ಲಿ ಬೆಂಗಳೂರು ವಿಸ್ತಾರ ಆಗ್ತಾ ಇತ್ತು, ಒಂದೊಂದೇ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಬಂದಿತ್ತು ಇಲ್ಲಿ. ಅದರಿಂದ ಬೆಂಗಳೂರಿಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಇವರ ಸಮಯದಲ್ಲೇ ಬೆಂಗಳೂರು ಇನ್ನಷ್ಟು ಇಂಪ್ರೂವ್ ಆಗೋದಕ್ಕೆ, ಬೆಳವಣಿಗೆ ಆಗೋದಕ್ಕೆ. ಹೌದು. ಇದಾದ ನಂತರನೇ ಬರೋದು PN ಕೃಷ್ಣಮೂರ್ತಿ ಅಂತೇಳಿ. ಒಂದು ವಿಚಿತ್ರ ಏನು ಅಂತಂದರೆ, ಈಗ
ಕೋಟೆ ಪೇಟೆ ಚಾಮರಾಜಪೇಟೆ ಮತ್ತು ಇದಾದ ನಂತರ ಈಗ ಎಕ್ಸ್ಟೆನ್ಷನ್ನಲ್ಲಿ ಏರಿಯಾ ಬಂದು ಶೇಷಾದ್ರಿಪುರಂ ಆಗೋಯ್ತು. ಇದು ಅವರ ಹೆಸರಲ್ಲೇ ಶೇಷಾದ್ರಿಪುರಮ್ಮು, ಶೇಷಾದ್ರಿ ರಸ್ತೆ, ಶೇಷಾದ್ರಿಪುರಂ ಕಾಲೇಜು. ಮನೇನು ಕೂಡ ಇಲ್ಲೇ ಇದ್ದಿದ್ರಿಂದ ಇಲ್ಲಿಂದ ಅವತ್ತು ಖಾಲಿ ಜಾಗದಲ್ಲಿ ಇವರು ಒಂದು ಮನೆ ಕಟ್ಟಿ ಶುರು ಮಾಡಿದ್ರು. ಸೊ ಅದು ಕ್ರಮೇಣ ಆ ಜಾಗನೇ ಬೆಳೀತಾ ಒಂದು ಏರಿಯಾ ಆಯ್ತು. ಅದೇ ಇವತ್ತಿನ ಶೇಷಾದ್ರಿಪುರಂ. ಇದೇ ಏರಿಯಾದಲ್ಲೇ ಇವರ ನಂತರ ದಿವಾನರಾದ PN ಕೃಷ್ಣಮೂರ್ತಿ ಅವರು ದಿವಾನರಾದರು. ಅವರು ಒಳ್ಳೆ ಆಡಳಿತ ನಡೆಸ್ತಾರೆ. ಅವ್ರ ಮನೆ ಕೂಡ ಇದೇ ಏರಿಯಾದಲ್ಲೇ ಇರೋದು. ಅದಾದ ನಂತರ PN ಮಾಧವರಾವ್ ಅನ್ನೋರು ದಿವಾನರಾದರು. ಅವ್ರ ಮನೆ ಕೂಡ ಇದೇ ಏರಿಯಾದಲ್ಲಿದೆ. ನಾವು ಯಾರ್ದಾದ್ರೂ ಒಬ್ರು ಮನೆ ನೋಡ್ಬೋದಾ ಸರ್? ಹೋಗ್ಬೋದಾ? ಪ್ರಯತ್ನ ಮಾಡೋಣ, ಆದಷ್ಟು ಪ್ರಯತ್ನ ಮಾಡೋಣ. ಆದರೆ ಎಲ್ಲರಿಗೂ ತೋರಿಸ್ಬೇಕು ಅವ್ರ ಮನೆಗಳು ಯಾವ ರೀತಿ ಇತ್ತು ದಿವಾನರ ಮನೆ ಅಂತ. ಎಲ್ಲ ಕಡೆ ಸ್ವಲ್ಪ ಒಂಥರ ನಮ್ಮ ರಾಜರ ಕಾಲದಲ್ಲಿ ಮಹಾಮಂತ್ರಿ ಇದ್ದಂಗೆ, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಂತ ಹೇಳ್ಬೋದು ಈ ರಾಜ್ಯದಕ್ಕೆ. ರಾಜರ ಕಾಲದಲ್ಲಿ ಮಹಾಮಂತ್ರಿಗಳೇ ಆಗಿದ್ರು. ಹೌದು, ಆ ತರ ರಾಜರ ನಂತರ ಕಾಲದಲ್ಲಿ ದಿವಾನರು ಆ ಮಂತ್ರಿ ರಾಜರ ಕಾಲದಲ್ಲೇ, ನಂತರದ ಕಾಲ ಅಲ್ಲ, ರಾಜರ ಕಾಲದಲ್ಲೇ ಇವರು ದಿವಾನರು. ಒಳ್ಳೆ ಆಡಳಿತ ನಡೆಸಿದ್ರು. ಇವರೇನು ಅದು ಒಳ್ಳೆ ಹುದ್ದೆ, ಈಗಿನ ಪ್ರಧಾನಮಂತ್ರಿಗೆ ಸಮವಾದಂಥ ಹುದ್ದೆ ಅದು. ಅವರು ಒಳ್ಳೆ ಆಡಳಿತ ನಡೆಸಿ ಮುಖ್ಯಮಂತ್ರಿ ಅಂತ ಅನ್ಕೋಬಹುದು ಇಲ್ಲಿ ಒಂದು ಪ್ರಾಂತ್ಯಕ್ಕಾಗಿರೋದು. ಹೌದು ಹೌದು. ಸೊ ಇಲ್ಲಿ ಮುಖ್ಯಮಂತ್ರಿ ತರನ ಇವ್ರನ್ನ ನಾವು ಕನ್ಸಿಡರ್ ಮಾಡಬಹುದು. ಹೌದು, ಬನ್ನಿ PN ಕೃಷ್ಣಮೂರ್ತಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಆ IASಯಲ್ಲಿ ಅನೇಕ ವಿದ್ವಾಂಸರು ಅಲ್ಲಿ ಓದಿದ್ದಾರೆ, ಅಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದ್ದು ಕೆಲವು ಹೇಳಬೇಕು ಅಂದರೆ ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಗೆ ಈ ಭಯೋತ್ಪಾದಕರ ಕಣ್ಣಿಗೂ ಇಲ್ಲಿನ ವೈಭವವಾದ ಈ ಸೈಂಟಿಸ್ಟ್ಗಳು ಕಣ್ಣು ಬೀಳುತ್ತೆ ಅನ್ನೋದಕ್ಕೆ ಒಂದು ಘಟನೆ ಹೇಳಲೇಬೇಕು. ಭಾರತನೇ ಹಾಳು ಮಾಡಬೇಕಾದ್ರೆ ಮುಖ್ಯ ಸೈಂಟಿಸ್ಟ್ಗಳು ಹಾಳು ಮಾಡಿದ್ರೆ ಅವರಿಗೆ ಜಯ ಸಿಗುತ್ತೆ. ಇದೇ IASಯಲ್ಲಿ ಒಬ್ಬ ಸೈಂಟಿಸ್ಟ್ನ ಒಬ್ಬ ಭಯೋತ್ಪಾದಕ ಗುಂಡಿಟ್ಟುಕೊಳ್ತಾನೆ. ಈಗ ಲಾಲ್ಬಾಗ್ ವೆಸ್ಟ್ ಗೇಟಲ್ಲಿ ನಾವು ಎಂಟ್ರೆನ್ಸ್ ಪಕ್ಕದಲ್ಲಿರೋ ಗಾರ್ಡ್ ರೂಮೇ ಆಗಿನ PN ಕೃಷ್ಣಮೂರ್ತಿಯವರ ಗಾರ್ಡ್ ರೂಮ್. ಕಾಲಡಿಯಲ್ಲಿ ಶಂಕರಾಚಾರ್ಯರ ಜನ್ಮಸ್ಥಳ ಜಾಗ ಇದೆಯಲ್ಲ, ಅದು ಯಾರ್ಯಾರೋ ಬಂದುಬಿಟ್ಟು ಅದನ್ನು ವಶಪಡಿಸ್ಕೊಂಡ್ಬಿಟ್ಟು